ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ತೀವ್ರ ಬೇಸಿಗೆಯ ಹಿನ್ನೆಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ನಿಯಮವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಅಹಿಂದ ಚಿಂತಕರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸೈಬಣ್ಣ ಜಮದಾರ್ ಅವರು ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ತಾಪಮಾನ 40 ರಿಂದ 45 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾಗುತ್ತಿರುವುದರಿಂದ ಹೆಲ್ಮೆಟ್ ಧರಿಸಿ ಸಂಚರಿಸುವುದು ಸಾರ್ವಜನಿಕರಿಗೆ ಆರೋಗ್ಯದ ದೃಷ್ಟಿಯಿಂದ ಕಷ್ಟಕರವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ತೀವ್ರ ಬಿಸಿಲಿನ ಪರಿಣಾಮವಾಗಿ ತಲೆ ಸುತ್ತು, ದೇಹದ ಅಸ್ವಸ್ಥತೆ ಮತ್ತು ಹೀಟ್ ಸ್ಟ್ರೋಕ್ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಬೇಸಿಗೆ ಕಾಲ ಮುಗಿಯುವವರೆಗೂ ನಿಯಮವನ್ನು ಸಡಿಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇದಲ್ಲದೆ ಕೆಲ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪೊಲೀಸರಿಗೆ ಹಾಕಿದೀವಿ. ಈಗ 5 ತಾರೀಕಿನಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಅಂತ ಹೇಳಿದ್ದಾರೆ. ಅದಕ್ಕೆ ತಾವು ಹಾಕೋತಾ ಇಲ್ಲ. ನಿನ್ನೆಯಿಂದ ಎಲ್ಲಾ ಕಡೆ ಅವೇರ್ನೆಸ್ ಮಾಡಿ ಹೆಲ್ಮೆಟ್ ಹಂಚಿಕೆ ಮಾಡಿ ನಿಮ್ಗೆ ಫೈನ್ ಹಾಕ್ತಾ ಇದ್ದೀವಿ. ತಮ್ಮ ಹೆಲ್ಮೆಟ್ ಹಾಕೋಬೇಕು, ಜೀವ ಉಳಿಸ್ಕೋಬೇಕು. ತೋಳಿ ಹೆಲ್ಮೆಟ್ ಹಾಕಿ ಒಳಗ್ ಸರಿ. ಹೆಲ್ಮೆಟ್ ಚಲೋ अंदर डालो, हेलमेट डाल लो, पड़ ले राज हेलमेट डाले सोले. ಇವತ್ತು ಕಲಬುರಗಿ ನಗರದಲ್ಲಿ ಏನು ಪೊಲೀಸ್ ಆಯುಕ್ತರು ಒಂದು ಆದೇಶದ ಮೇರೆಗೆ ಕಲಬುರಗಿ ನಗರದಾದ್ಯಂತ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಏನು ವಸೂಲಿ ದಂಧೆ ನಡೀತಾ ಇದೆ, ಆ ದಂಧೆಯನ್ನು ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ಕಲ್ಯಾಣ ನಾಡು, ಅದರಲ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಲಿನ ಏನು ಒಣ ಹವೆ ಬರುತ್ತೆ, ಇದರ ತಾಪಮಾನ ಸರಾಸರಿ 48 to 50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ. ಇಂಥ ಒಂದು ರಣ ಬಿಸಿಲಿನಲ್ಲಿ ಹೆಲ್ಮೆಟ್ ಹಾಕೋದ್ರಿಂದ ಇವತ್ತು ಮೆದುಳಿಗೆ ಸಂಬಂಧಿಸಿದಂಥ ರೋಗಗಳು ಮತ್ತು ಸ್ಟ್ರೋಕ್ಗಳು ಹಾಗೂ ಆರೋಗ್ಯದಲ್ಲಿ ಏರುಪೇರು ಆಗುವಂಥ ಎಲ್ಲ ಸಂಭಾವನೆಗಳು ಈಗಾಗಲೇ ಎಲ್ಲರ ಗಮನಕ್ಕೂ ಇದೆ. ಇವತ್ತು ಸರ್ಕಾರ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಬೇಕು, ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ಮಾಡಬೇಕು. ಆದರೆ ಇವತ್ತು ಏನು ಮಾಡ್ತಾ ಇದೆ ಅಂದರೆ ಬೇಸಿಗೆ ಬಂದಾಗ ಮಾತ್ರ ಇವತ್ತು ಹೆಲ್ಮೆಟ್ ಕಡ್ಡಾಯ. ಯಾಕೆ ಇವತ್ತು ಮಳೆಗಾಲ ಚಳಿಗಾಲ ಇದ್ದಲ್ಲಿ ನೀವು ಹೆಲ್ಮೆಟ್ ಕಡ್ಡಾಯ ಮಾಡಲ್ಲ? ಬೇಸಿಗೆಯಲ್ಲಿ ಇವತ್ತು ಕಡ್ಡಾಯವಾಗಿ ನೀವು ಹೆಲ್ಮೆಟ್ ಧರಿಸಬೇಕು, ಇಲ್ಲಾಂದರೆ ನಿಮ್ಮ ಮೇಲೆ ಪೆನಾಲ್ಟಿ ಹಾಕ್ತೀವಿ ಅಂಥೇಳಿ ಲಕ್ಷಾಂತರ ರೂಪಾಯಿ ಪೀಕುವಂಥ ಪೊಲೀಸ್ ಇಲಾಖೆ ಇವತ್ತು ಅವರಿಗೆ ಚೀಮಾರಿಯನ್ನು ಹಾಕ್ತಾ ಇದ್ದೀವಿ. ಯಾಕಂದರೆ ಇವತ್ತು ಈ ಕಡೆ ಒಂದು ಕಡೆ ಜನಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ಯಾವುದೇ ಗೌರವ ಇಲ್ಲದೇ ಇವತ್ತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ನಡೆಸುವಂಥ ಸರ್ಕಾರ. ಇಲ್ಲಿ ಪ್ರಜೆಗಳೇ ಪ್ರಭುಗಳು ಇರ್ತಾರೆ, ಆದರೆ ಪ್ರಜೆಗಳಿಗೆ ಗೌರವನೇ ಕೊಡದೇನೆ ಕೆಲ ಪೊಲೀಸ್ ಸಿಬ್ಬಂದಿಗಳು ಏಕವಚನದಲ್ಲಿ ಮಾತಾಡೋದು ಮತ್ತು ಬಾಯಿಗೆ ಬಂದಂತೆ ಅವಾಚ್ಯವಾಗಿ ಬೈಯುವಂಥ, ನಿಂದನೆ ಮಾಡುವಂಥ ಎಲ್ಲ ಪ್ರವೃತ್ತಿಯನ್ನು ಇವತ್ತು ಪೊಲೀಸ್ ಇಲಾಖೆಯವರು ಮಾಡ್ತಾ ಇದ್ದಾರೆ. ಇದು ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ವಿಡಿಯೋ ಮೂಲಕ ಹರಿದಾಡು ಕೂಡ ಬಂದಿದೆ. ಇದು ವಾಸ್ತವ ಸ್ಥಿತಿನೂ ಹೌದು. ಪೊಲೀಸ್ ಇಲಾಖೆಯು ಏನು ಜನಸಾಮಾನ್ಯರ ಮೇಲೆ ಈ ರೀತಿಯಾದಂಥ ದೌರ್ಜನ್ಯ ಮಾಡ್ತಾ ಇದೆ, ಇದನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರ ಸ್ಥಗಿತಗೊಳಿಸಬೇಕು. ಸ್ಥಗಿತಗೊಳಿಸಿ ಜನಸ್ನೇಹಿ ಪೊಲೀಸ್ ಇಲಾಖೆ ಹೊರಬರಬೇಕು. ಮತ್ತು ಏನು ಈ ಬೇಸಿಗೆ, ಇಂಥ ಒಣ ಬೇಸಿಗೆಯಲ್ಲಿ ಅದು ರಣ ಬಿಸಿಲಿನಲ್ಲಿ ಹೆಲ್ಮೆಟ್ ಧರಿಸುವುದರಿಂದ ಏನೆಲ್ಲ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಅದಕ್ಕೆ ಯಾರು ಹೊಣೆಗಾರರು? ನಾಳೆ ಇವತ್ತು ಬಡ ಜನರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಏನಾದರೂ ಮೆದುಳಿಗೆ ಸಂಬಂಧಿಸಿದಂಥ ರೋಗಗ್ರಸ್ತರಾದರೆ ಇದಕ್ಕೆ ಯಾರು ಹೊಣೆಗಾರರು? ಏನು ಪೊಲೀಸ್ ಇಲಾಖೆಯವರು ದುಡ್ಡು ಕೊಡ್ತಾರೋ ಅಥವಾ ಏನು ಸರ್ಕಾರ ದುಡ್ಡು ಕೊಡುತ್ತೆ ಅಂಥೇಳಿ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಕಾನೂನನ್ನು ನಾವು ಎಲ್ಲರೂ ಕೂಡ ಪಾಲಿಸ್ತೀವಿ, ಎಲ್ಲರೂ ಕೂಡ ಪಾಲಿಸಲೇಬೇಕು. ಆದರೆ ಕೆಲವೊಂದು ವಾತಾವರಣದ ಮೇಲೆ ಪ್ರಾದೇಶಿಕವಾರು ಇಲ್ಲಿಯ ಕೆಲವೊಂದು ವಾತಾವರಣವನ್ನು ಏನು ಯಾವ ರೀತಿಯಾಗಿ ಬಿಸಿಲಿದೆ, ಆ ಬಿಸಿಲಿಗೆ ಸಂಬಂಧಿಸಿದಂತೆ ಇವತ್ತು ಹೆಲ್ಮೆಟ್ ಕಡ್ಡಾಯ ಮಾಡ್ತಾ ಇದ್ದೀರಿ. ಈ ಹೆಲ್ಮೆಟ್ ಕಡ್ಡಾಯವನ್ನು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ನಾವು ಕಾನೂನನ್ನು ಪಾಲನೆ ಮಾಡ್ತೀವಿ, ಕಾನೂನನ್ನು ಸ್ವಾಗತವನ್ನು ಕೂಡ ಮಾಡ್ತೀವಿ. ಆದರೆ ಇಂಥ ಒಂದು ದುಸ್ಥಿತಿಯಲ್ಲಿ, ಗಂಭೀರವಾದಂಥ ಚಿಂತಾಜನಕವಾದಂಥ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಜನಸಾಮಾನ್ಯರು, ಬಡವರು, ಆಮೇಲೆ ವಯೋವೃದ್ಧರು, ಮಕ್ಕಳು ಹೊರಗಡೆ ಹೋಗಬೇಕಾದ್ರೆ ಕೂಡ ಎಷ್ಟೋ 10 ಗಂಟೆಗೆ ಬಿಸಿಲು ಚಾಲಾಗುತ್ತೆ, ಪ್ರಾರಂಭ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಹೆಲ್ಮೆಟ್ ಧರಿಸ್ಕೊಂಡು ಬೈಕ್ ಮೇಲೆ ಹೋಗಬೇಕು, ಇಲ್ಲಾಂದರೆ ನಿಮ್ಗೆ ನಿಂದಿರಿಸ್ಕೊಂಡು ನಾವು ಪೆನಾಲ್ಟಿ ಹಾಕ್ತೀವಿ ಅನ್ನುವಂಥ ಏನು ಈ ಜನವಿರೋಧಿ ನೀತಿ ಇದೆ, ಇದನ್ನು ಸ್ಥಗಿತಗೊಳಿಸಿ ತಾವು ಕಲಬುರಗಿ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸಿಕೊಡಬೇಕು ಅಂಥೇಳಿ ನಾವು ಪೊಲೀಸ್ ಇಲಾಖೆಗೆ ಮತ್ತು ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾಯಿದ್ದೀವಿ.